ಸೂತ್ರ 37 ಆಸ್ತೆಯ ಪ್ರತಿಷ್ಠಾಯಾಂ ಸರ್ವರತ್ನೋಪಸ್ಥಾನಂ. ಪದಗಳ ವಿಭಾಗ. ಆಸ್ತೆಯ ಪ್ರತಿಷ್ಠಾಯಾಂ ಸರ್ವರತ್ನ ಉಪಸ್ಥಾನ. ಪ್ರತಿಪದಾರ್ಥ. ಆಸ್ತೆಯ. ಸ್ಥೇಯ ಎಂದರೆ ಕದಿಯುವಿಕೆ, ಕಳ್ಳತನ ಮಾಡುವಿಕೆ, ಕಪಟತನ. ಇದಕ್ಕೆ ವಿರುದ್ಧವಾದಂಥದ್ದು ಆಸ್ತೆಯ. ಪ್ರತಿಷ್ಠಾಯಾಮ ಅಂದರೆ ರಕ್ತಗತ ಮಾಡಿಕೊಂಡರೆ, ಮೈಗೂಡಿಸಿಕೊಂಡರೆ, ಅದರಲ್ಲೇ ಅನನ್ಯನಾದರೆ. ಸರ್ವರತ್ನ ಅಂದರೆ ಎಲ್ಲ ಮೌಲ್ಯಗಳು, ಐಹಿಕ ಹಾಗೂ ಪಾರಮಾರ್ಥಿಕ ಮೌಲ್ಯಗಳು. ಉಪಸ್ಥಾನಂ ಹತ್ತಿರದಲ್ಲೇ ನೆಲೆಗೊಳ್ಳುತ್ತದೆ, ಸಮೀಪದಲ್ಲೇ ಸಿಗುತ್ತದೆ. ಭಾವಾರ್ಥ. ಆಸ್ತೆಯ ಅಂದರೆ ಬೇರೆಯವರ ವಸ್ತುವಿಗೆ ಆಸೆ ಪಡದೇ ಇದ್ದರೆ, ಕಳ್ಳತನ ಕಪಟತನ ಮಾಡದೇ ಇದ್ದರೆ, ಇದನ್ನು ಮೈಗೂಡಿಸಿಕೊಂಡು ಯೋಗಾಭ್ಯಾಸಿಯು ತನ್ನ ಜೀವನವನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಅವನಿಗೆ ಸಿಗಬೇಕಾದಂತಹ ಮೌಲ್ಯಗಳು, ಐಹಿಕ ಮೌಲ್ಯ, ಪಾರಮಾರ್ಥಿಕ ಮೌಲ್ಯ, ಈ ಸರ್ವ ಮೌಲ್ಯಗಳು ಕೂಡ ಅವನಿಗೆ ಹತ್ತಿರದಲ್ಲೇ ಸಿಗುತ್ತದೆ, ಅವನ ಸಮೀಪದಲ್ಲೇ ಇರುತ್ತದೆ ಎಂದು ಮಹರ್ಷಿ ಪತಂಜಲಿಯವರು ಈ ಸೂತ್ರದಲ್ಲಿ ಹೇಳಿದರು. ಸೂತ್ರ 38 ಬ್ರಹ್ಮಚರ್ಯ ಪ್ರತಿಷ್ಠಾಯಾಂ ವೀರ್ಯಲಾಭ. ಪದಗಳ ವಿಭಾಗ. ಬ್ರಹ್ಮಚರ್ಯ ಪ್ರತಿಷ್ಠಾಯಾಂ ವೀರ್ಯಲಾಭ. ಬ್ರಹ್ಮಚರ್ಯ ಅಂದರೆ ಪರತತ್ವವನ್ನು ಮೈಗೂಡಿಸಿಕೊಂಡರೆ ಅದಕ್ಕೆ ಮಾಡಬೇಕಾದಂತಹ ಎಲ್ಲ ಪ್ರಕ್ರಿಯೆಗಳ ಮೊತ್ತಕ್ಕೆ ಬ್ರಹ್ಮಚರ್ಯ ಎಂದು ಹೇಳಲಾಗಿದೆ. ಪ್ರತಿಷ್ಠಾಯಾಂ ಅಂದರೆ ಮೈಗೂಡಿಸಿಕೊಂಡರೆ, ಅದನ್ನೇ ಪಾಲಿಸಿಕೊಂಡು ಬಂದರೆ. ವೀರ್ಯಲಾಭ. ವೀರ್ಯ ಎಂದರೆ ಇಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ತೇಜಸ್ಸು, ವರ್ಚಸ್ಸು ಇವುಗಳು ಲಾಭ ದೊರಕಿ ಬಿಡುತ್ತದೆ. ಭಾವಾರ್ಥ. ಯೋಗಾಭ್ಯಾಸಿಯು ಪರತತ್ವದ ಬಗ್ಗೆಯೇ, ಅದನ್ನು ಪಡೆಯುವ ಬಗ್ಗೆಯೇ ತನ್ನ ಜೀವನವನ್ನು ಮೈಗೂಡಿಸಿಕೊಂಡರೆ, ಅಂದರೆ ಪರಬ್ರಹ್ಮ ತತ್ವದಲ್ಲೇ ಅವನ ಅಂತಃಕರಣ ಚತುಷ್ಟಯಗಳು ಹಾಗೂ ಅದನ್ನು ಪಡೆಯುವ ಬಗ್ಗೆ ಪ್ರಯತ್ನಗಳನ್ನು ತನ್ನ ಜೀವನದಲ್ಲಿ ಮೈಗೂಡಿಸಿಕೊಂಡು ಬಂದರೆ ಅವನಿಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ರೂಪವಾದ ತೇಜಸ್ಸು, ವರ್ಚಸ್ಸು ಇವೆಲ್ಲವೂ ಅವನಿಗೆ ದೊರಕಿ ಬಿಡುತ್ತದೆ ಎಂದು ಮಹರ್ಷಿ ಪತಂಜಲಿಯವರು ಈ ಸೂತ್ರದಲ್ಲಿ ತಿಳಿಸಿರುತ್ತಾರೆ.